ಮಲೆನಾಡಿಗೆ ಬರಗಾಲ ಬಂದರೆ ನಾಡಿಗೆ ಬರಗಾಲ ಬಂದಂತೆ. ಇದರಿಂದ ಕೃಷಿಗೆ ಸಮಸ್ಯೆ ಆಗುತ್ತೆ, ವಿದ್ಯುತ್ಗೂ ಸಮಸ್ಯೆ ಆಗುತ್ತೆ ಎಂದು ಮಾಜಿ ಸಚಿವ ಹರ್ತಾಳು ಹಾಲಪ್ಪ ನುಡಿದಿದ್ದಾರೆ. ಸಾಗರದಲ್ಲಿ ಮಳೆಯಾಗದಿದ್ದರೆ ಕೋಲಾರದಲ್ಲಿ ಬರ ಬರುತ್ತೆ ಎಂದು ಹಿಂದಿನ ಅಧಿಕಾರಿಯೊಬ್ಬರು ಹೇಳಿದ್ದರು. ಈ ವರ್ಷ ರಾಜ್ಯದಲ್ಲಿ ಬರಗಾಲ ಬಂದಿದೆ. ಇಂತಹ ಸಮಯದಲ್ಲಿ ರಾಜ್ಯ ಸರ್ಕಾರ ಮಂತ್ರಿಮಂಡಲ ರಚನೆ ಮಾಡಬೇಕು, ಉಸ್ತುವಾರಿ ಸಚಿವರು, ಕೃಷಿ ಸಚಿವರನ್ನು ನೇಮಕ ಮಾಡಬೇಕು ಎನ್ನುವ ಯೋಚನೆಗಳೇ ಸರ್ಕಾರಕ್ಕೆ ಇಲ್ಲದಂತಾಗಿದೆ. ಇದನ್ನೆಲ್ಲ ನೋಡಿದರೆ ಈ ಸರ್ಕಾರದ ಮುಖ್ಯಮಂತ್ರಿಗಳು ಹನಿಮೂನ್ ಪಿರಿನಲ್ಲಿ ಇದ್ದಾರೆಯೇ ಎಂದು ಪ್ರಶ್ನೆ ಮಾಡಿದ ಮಾಜಿ ಸಚಿವ ಹರ್ತಾಳು ಹಾಲಪ್ಪ. ಮಲೆನಾಡಿನಲ್ಲಿ ಬರಗಾಲ ಬಂದಿದೆ, ಇಷ್ಟೊಂದು ಮಳೆ ಕಮ್ಮಿ ಆಗಿದೆ. ಮಲೆನಾಡಿನಲ್ಲಿ ಬರಗಾಲ ಬಂತು ಅಂದರೆ ನಾಡಿಗೆ ಬರಗಾಲ ಬರ್ತದೆ, ಇಡೀ ಕೃಷಿಗೆ ಬರಗಾಲ ಬರ್ತದೆ, ವಿದ್ಯುತ್ ಉತ್ಪತ್ತಿ ಕಡಿಮೆ ಆಗ್ತದೆ. ವಿದ್ಯುತ್ ಉತ್ಪತ್ತಿ ಅಂದರೆ ಪುಕ್ಕಟೆ ವಿದ್ಯುತ್ ಉತ್ಪತ್ತಿ ಆಗೋದು, ಯಾವುದೇ ಇದಕ್ಕೂ ಕೋಲು ಮತ್ತೊಂದು ಮುಖಂದು ಖರ್ಚಾಗಲ್ಲ, ಬರೀ ನೀರು ಖರ್ಚು ಮಾಡಿ ಉತ್ಪತ್ತಿ ಮಾಡೋ ಅಂಥ ವಿದ್ಯುತ್ ಅಂದರೆ ಸುಮಾರು 50 ಪೈಸೆ ಒಳಗೆ ಒಂದು ಯೂನಿಟ್ ತಯಾರಾಗ್ತದೆ, ಅಂಥದ್ದು ಕಮ್ಮಿ ಆಗ್ತದೆ. ಹೀಗೆ ಹಿಂದೊಬ್ಬರು ನಮ್ಮ DC ಇದ್ದರು, ಲಕ್ಷ್ಮೀನಾರಾಯಣ ಅಂತ, ನಿಮಗೆಲ್ಲ ಚಿರಪರಿಚಿತರು. ಸಾಗರದಾಗ ಮಳೆ ಆಗದಿದ್ದರೆ ಕೋಲಾರದಲ್ಲಿ ಬರಗಾಲ ಬರ್ತದೆ ಅನ್ನೋರು ಅಂತ ಹೇಳಿದರು ಅವರು. ಅದರ ವಿದ್ಯುತ್ ಅಷ್ಟು ತೊಂದರೆ ಆಗ್ತದೆ. ಆ ಕಾಲಕ್ಕೆ 1000 ಮೆಗಾವಾಟ್ ದೊಡ್ಡ ವಿಷಯ ಆಗಿತ್ತು. ಹೀಗೆ ಬರಗಾಲ ಬಂದಿದೆ, ಇದ್ರ ಬಗ್ಗೆ ಯಾರು ಗಮನಿಸೋರಿಲ್ಲ. ಬೇಗ ಮಂತ್ರಿಮಂಡಲ ಮಾಡಬೇಕು, ಉಸ್ತುವಾರಿ ಸಚಿವರನ್ನ ಹಂಚಿಕೆ ಮಾಡಬೇಕು. ಯಾರ ಹತ್ರ ಹೇಳಬೇಕು? ಕೃಷಿ ಸಚಿವರೇ ಇಲ್ಲ. ಕೃಷಿಗೆ ಸಂಬಂಧಪಟ್ಟ ಹಾಗೆ ಬರಗಾಲ ಮತ್ತು ಗೊಬ್ಬರ, ನೀರು, ಮತ್ತೊಂದು ಇದ್ರ ಬಗ್ಗೆ ಸರ್ಕಾರವೂ ಇಲ್ವಲ್ಲ. ಮುಖ್ಯಮಂತ್ರಿಗಳು ಬರೀ ಬಂದವರು ಸ್ವಲ್ಪ ಇವರು 1 ತಿಂಗಳು ಇದು ಸ್ವಲ್ಪ ಹನಿಮೂನ್ ಪೀರಿಯಡ್ ಅಂತೀವಿ. ಹನಿಮೂನ್ ಪೀರಿಯಡ್ ಏನಿಲ್ಲ ಈ ಸರ್ಕಾರಕ್ಕೆ. ಬರೀ ಇದರಲ್ಲಿ ಇವ್ರನ್ನ ಭೇಟಿ ಮಾಡೋದು, ದೇವಸ್ಥಾನ ಭೇಟಿ ಮಾಡೋದು ಎಲ್ಲ ನಡೀತಾ ಇದೆ, ಆಗ್ತಾಯಿದೆ. ನೋಡೋಣ. ಈಗ ನಾವು ಒತ್ತಾಯ ಮಾಡಿದ್ದೀವಿ, ನಮ್ಮ ಪಕ್ಷನೂ ಒತ್ತಾಯ ಮಾಡ್ತದೆ. ಬರನ ತೀವ್ರವಾಗಿ ಪರಿಗಣಿಸಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ಸ್ ಕೇಂದ್ರಕ್ಕೂ ಕಳಿಸ್ಬೇಕು. ಇವರು ಕೂಡ ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಬೇಕು, ಪೂರಕವಾದ ವ್ಯವಸ್ಥೆಗಳನ್ನು ತಯಾರಿ ಮಾಡ್ಕೋಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ.